ಗತವೈಭವ ತುಂಬ ಅದ್ಭುತವಾದ ಮೂವಿ. ವಾಟ್ ಅ ವಂಡರ್ಫುಲ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ವಂಡರ್ಫುಲ್ ಲವ್ ಸ್ಟೋರಿ. ನಿಜವಾಗ್ಲೂ ಪ್ರೀತಿ ಮಾಡಿರೋರಿಗೆ ಗೊತ್ತಾಗುತ್ತೆ ಪ್ರೀತಿ ಬೆಲೆ ಅನ್ನೋ ಹಾಗೆ. ಇವರಿಬ್ಬರು ಎಕ್ಸ್ಪ್ರೆಷನ್ಸ್, ಹೀರೋ ಹೀರೋಯಿನ್ ಎಕ್ಸ್ಪ್ರೆಷನ್ಸ್ ಎಷ್ಟು ಮುದ್ದಾಗಿದೆ ಅಂತಂದರೆ ಜೀವಿಸ್ತೀವಿ ನಾವು ಕೂಡ. ಅವ್ರ ಎಮೋಷನ್ಸ್ನ ನೋಡ್ತಾ ಇದ್ದಾರೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಒಂದೇ ಸಿನಿಮಾದಲ್ಲಿ 4 ಕಥೆಗಳನ್ನ ತೋರಿಸಿದ್ದಾರೆ. ಆ್ಯಂಡ್ 4 ಪಾತ್ರಗಳು ತುಂಬ ಡಿಫ್ರೆಂಟ್ ಶೇಡ್ಸ್ ಇದೆ. ಇಬ್ಬರು ಕೂಡ ಅಷ್ಟೇ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಕೂಡ 4 ಪಾತ್ರಗಳನ್ನ ಎಷ್ಟು ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಈ ಸಿನಿಮಾನ ನೀವು ಹೋಗಿ ನೋಡಲೇಬೇಕು. ಆ್ಯಂಡ್ ದುಷ್ಯಂತ್, ಐ ಮಸ್ಟ್ ಸೇ ಯುವರ್ ಅ ವರ್ಸಟೈಲ್ ಆ್ಯಕ್ಟರ್. ಬಿಕಾಸ್ ಫಸ್ಟ್ ಸಿನಿಮಾ ಅಂತ ಅನಿಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೀನ್ ಟು ಸೀನ್. ಆ್ಯಂಡ್ ಆಶಿಕಾ ಅಫ್ಕೋರ್ಸ್ ಶಿ ಈಸ್ ದ ಬ್ಯೂಟಿ ಆಫ್ ದ ಸಿನಿಮಾ. ಅಷ್ಟು ಮುದ್ದಾಗಿ ಕಾಣಿಸ್ತಾರೆ. ಎಲ್ಲ ಸಿನಿಮಾದಲ್ಲೂ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಹಾಗೆ ಈ ಸಿನಿಮಾದಲ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಒಂದು ಪರ್ಸ್ನಲ್ ಫೇವ್ರೆಟ್ ಸಾಂಗು ವರ್ಣಮಾಲ. ದಟ್ ಬಿ ಜಿ ಎಮ್ ಅದ್ಭುತವಾಗಿದೆ. ಒಂದೊಂದು ಸೀನಲ್ಲೂ ಆ ಬಿ ಜಿ ಎಮ್ ಬರ್ತಾ ಇದ್ರೆ ಎಲ್ಲೋ ಬೇರೆ ಲೋಕಕ್ಕೆ ಹೋದಂಗೆ ಆಗುತ್ತೆ. ಒಟ್ಟಾರೆ ಗತವೈಭವ ತುಂಬ ವೈಭವವಾಗಿ ಮೂಡಿ ಬಂದಿದೆ. ನಮ್ಮ ತುಮಕೂರು ಹುಡುಗಿ, ಹಾಗೆ ನಾನು ತುಮಕೂರು ಒಳ್ಳೆಯದಾಗಲಿ ಸಿನಿಮಾಗೆ. ಆ್ಯಂಡ್ ನೀವು ಮಸ್ಟ್ ಈ ಸಿನಿಮಾನ ನೋಡಲೇಬೇಕು ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗಳಲ್ಲಿ. ಸಿನಿಮಾ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಡೆಫಿನೆಟ್ಲಿ ಹೋಗಿ ನೋಡಿ ತುಂಬ ಖುಷಿ ಪಡ್ತೀರಾ. ಯಾಕೆಂದರೆ ಇದು ಯೂತ್ಸಿಂದ ಫ್ಯಾಮಿಲಿವರೆಗೂ ನೋಡುವಂಥ ಸಿನಿಮಾ ಇದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಓಕೆ, 2012 ಇಸ್ವಿಯಿಂದ ನನಗೆ ಸುನಿ ಸರ್ ವೆರಿ ವೆರಿ ಕ್ಲೋಸ್ ಆ್ಯಕ್ಚುಲಿ ಹೇಳ್ಬೋದು. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಿಂದ ಇವತ್ತು ಆಲ್ಮೋಸ್ಟ್ 13 ವರ್ಷ ಅಂತ ತೊಗೊಂಡ್ರು ಕೂಡ ಸುನಿ ಸರ್ ಫಿಲಮ್ ಅಂತಂದರೆ ಫಸ್ಟ್ ಡೇ ಫಸ್ಟ್ ಶೋ ನಾವು ಪ್ರೀಮಿಯರ್ ಅಲ್ಲದ್ರೆ ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ತೊಗೊಳ್ಳಲ್ಲ ನಾವು. ಆ್ಯಕ್ಚುಲಿ ಎಲ್ಲ ಸಿನಿಮಾನೂ ನೋಡಿ ಒಂಥರ ಕಲಿಯೋಕ್ಕೊಂದಿರುತ್ತೆ, ನಗಕ್ಕಿರುತ್ತೆ, ಅಳಕ್ಕಿರುತ್ತೆ, ಆಲ್ ದಿ ಎಮೋಷನ್ಸ್ ಪ್ಯಾಕೇಜ್ ಆಗಿ ಕೊಡೋಂಥದ್ದೇ ಸುನಿ ಸರ್. ವಿತ್ ಗತವೈಭವ ಏನು ಹೇಳ್ಬೋದು ಅಂತಂದರೆ ಫಸ್ಟ್ ಹಾಫಲ್ಲಿ ಒಂದು ವರ್ಲ್ಡನ್ನ ಬಿಲ್ಡ್ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಿ ನಿಜವಾಗ್ಲೂ ತುಂಬ ಎಮೋಷ್ನಲ್ ಆದೆ ಫಾರ್ ಲಾಡ್ ಆಫ್ ಥಿಂಗ್ಸ್. ಐ ಕುಡಂಟ್ ಬಿಲೀವ್ ಇಟ್ಸ್ ಅ ಫಸ್ಟ್ ಫಿಲಮ್. ಆ್ಯಂಡ್ ಇವರಂತೂ ದೇವತೆನೇ, ಅದು ಲಿಟ್ರಲಿ ಲೈಕ್ ಗಾಡೆಸ್ ಥರ ಅನ್ನಿಸ್ತಾ ಇತ್ತು ನನಗೆ. ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಲು ವಾಟ್ ಶಿ ಪೋರ್ಟ್ರೇಸ್ ಹರ್ ಸೆಲ್ಫ್ನೋ, ಒಂದು ದೇವತೆ ಆಗಿರ್ಬೋದು, ಒಂದು ಈ ಕಡೆ ಒಂದು ಸಿಂಪಲ್ ಗರ್ಲ್ ನೆಕ್ಸ್ಟ್ ಡೋರಲ್ಲಿ ಎಲ್ಲನೂ ಹಾಗೆ ಅಚ್ಚುಕಟ್ಟಾಗಿ ಮಾಡಿದ್ದು ಸುನಿ ಸರ್. ದಿಸ್ ಈಸ್ ಒನ್ ಆಫ್ ಯುವರ್ ಬೆಸ್ಟ್ ಕ್ರಾಫ್ಟ್ಸ್ ಸರ್ ಆಫ್ ಕ್ಯಾನ್ಸರ್. ಆ್ಯಂಡ್ ಖಂಡಿತವಾಗ್ಲೂ ಸಿನಿಮಾ ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು ಅಂತಲೇ ಹೇಳ್ಕೊತೀನಿ. ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಸಕ್ಸಸ್ ಪಾರ್ಟಿ ಅತಿ ಶೀಘ್ರದಲ್ಲೇ ಆಗಲಿ ಅಂತ ನನ್ನ ಕಡೆಯಿಂದ ವಿಶ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್ ವೆರಿ ಸ್ವೀಟ್ ಆಫ್ ಯು. ಹಾಯ್, ನಾನು ಸಾಕಷ್ಟು ಸರಿ ಇಲ್ಲೇ ದಾಟಿದ್ದೀನಿ. ಮೊದಲನೇ ಸರಿ ನಾನು ನಿಮ್ಮ ಮುಂದೆ ಇಂಟರ್ವ್ಯೂ ಕೊಡ್ತಿರೋದು. ದುಷ್ಯಂತ್ ಅವ್ರು ಇಲ್ಲೇ ಇದ್ದಾರೆ. ಇವ್ರು ನನ್ನ ದುಶ್ಮನ್ ಮೂವಿಲಿ, ಬಿಕಾಸ್ ಇವ್ರ ಜೊತೆ ರೊಮ್ಯಾನ್ಸ್ ಮಾಡೋಕ್ಕೆ ಸಿಕ್ಕಲಿಲ್ಲ. ಬಟ್ ಹೋಪ್ಫುಲಿ ನೆಕ್ಸ್ಟ್ ಮೂವಿಲಿ ಅವಕಾಶ ಸಿಗುತ್ತೆ. ಬಟ್ ಆಲ್ ಜೋಕ್ಸ್ ಅಪಾರ್ಟ್, ಬಡ್ಡಿಂಗ್ ಆರ್ಟಿಸ್ಟ್ ಅವಕಾಶಗಳು ಕಮ್ಮಿ ಸಿಗುತ್ತೆ. ಅಂಥ ಟೈಮಲ್ಲಿ ಸಿಂಪಲ್ ಸುನಿ ಸರ್ ಫೋನ್ ಮಾಡಿ ಈ ಮೂವಿ ಕರೀತಾರೆ. ಆ್ಯಂಡ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್ ಟು ಮೀ. ಬಿಕಾಸ್ ಒಂದು ಟ್ಯಾಲೆಂಟ್, ನೀವು ಯಾವಾಗಲೂ ನನ್ನ ಡ್ಯಾನ್ಸ್ ರೀಲ್ಸಲ್ಲಿ ನೋಡಿರ್ತೀರಾ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಆ ಹುಡುಗಿ ಆ ಕಲೆನ ಪಕ್ಕಕ್ಕಿಟ್ಟು ಈ ಪಾತ್ರನ ನಾನು ಮಾಡ್ಬೋದು ಅಂತ ಬಿಲೀವ್ ಮಾಡಿದಂಥ ವ್ಯಕ್ತಿ ಸಿಂಪಲ್ ಸುನಿ ಸರ್. ಸೊ ಈಸ್ ಲೈಕ್ ಅ ಗಾಡ್ ಫಾದರ್ ಟು ಮೀ. ಬಿಕಾಸ್ ಇಲ್ಲಿಂದ ನಂಗೆ ಯಾವುದೇ ಅವಕಾಶಗಳು ಬಂದರೂ ಐ ಥಿಂಕ್ ಗಿಡ ನೆಟ್ಟಿರೋದು ಅವರೇ. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಫೀಲ್ ಸೋ ಸ್ಪೆಷಲ್. ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಇವರಿಬ್ಬರು ಕೂಡ ಸಕ್ಕದಾಗಿ ಕಾಣಿಸ್ತಾರೆ. ಆ್ಯಂಡ್ ಐ ಥಿಂಕ್ ವಿ ಮೇಕ್ ಅ ಗ್ರೇಟ್ ಟೀಮ್. ಸೊ ಐ ಥಿಂಕ್ ವಿ ಶುಡ್ ದಿಸ್ post together for a picture. Okay, thank you Simple Sunny sir, thank you so much. And thank you Ashika. Thank you sir, thank you so much. ಹಾಯ್, ಕಂಗ್ರ್ಯಾಚುಲೇಷನ್ಸ್. ಯಾವಾಗಲೂ ಹೇಳ್ತೀನಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆವಾಗಲೂ ಎರಡನೇ ಸರಿ ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಗತವೈಭವ ಚಿತ್ರ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದು ನನ್ನ ಎರಡನೇ ಸರ್ತಿ ಸಿನಿಮಾ ನೋಡ್ತಿರೋದು. ಸಿಂಪಲ್ ಸರ್ ಫ್ಯಾನ್ ನಾನು. ಅವರ ಸ್ಟೋರಿ, ಅವ್ರ ಡೈಲಾಗ್ಸಿಗೆ ಫ್ಯಾನ್ ನಾನು. ಈ ಚಿತ್ರದಲ್ಲಿ ಒಂದು ಲವ್ ಸ್ಟೋರಿ ಜೊತೆ ಅವರ ಒಂದು ಎಸೆನ್ಸ್ ಏನು ಇದೆ ಚಿತ್ರದಲ್ಲಿ, ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು ಚಿತ್ರ. ದುಷ್ಯಂತ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು, ನಾನು ಯಾವಾಗಲೂ ಅನ್ಕೋತಿದ್ದೆ ಯಾವಾಗ ಒಂದು ಯಂಗ್ ಹೀರೋ ಬರ್ತಾರೆ. ಆ್ಯಂಡ್ ಯಾವಾಗಲೂ ನೋಡಿದಾಗ ಅನ್ಕೋತಿದ್ದೆ ಓಕೆ 1, 2, 3 ಅಷ್ಟೇ ಇದಾರಲ್ಲ. ಬಟ್ ದುಷ್ಯಂತ್ ನೋಡಿದಾಗ ನಾಟ್ ಓನ್ಲಿ ಹಿ ಈಸ್ ಗುಡ್ ಲುಕಿಂಗ್, ಹಿ ಹಸ್ ಪರ್ಫಾರ್ಮ್ಡ್
ಈ ಆಸ್ ಎಲ್ಲರೂ ತಿಂದು ಹಾಕ್ಬಿಟ್ಟಿದ್ದಾರೆ ಪರ್ಫಾರ್ಮೆನ್ಸಲ್ಲಿ. ಎಷ್ಟು ಟೆಕ್ನಿಕಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇಟ್ ಶೋಸ್ ಇಸ್ ಡೆಡಿಕೇಶನ್. ಆಮೇಲೆ ಪ್ರತಿಯೊಂದು ಫೇಸಲ್ಲೂ ಅವ್ರ ಹೇರ್ ಸ್ಟೈಲ್ ಲುಕ್ ಎಲ್ಲ ಚೇಂಜ್ ಆಗಿ ಆ್ಯಸ್ ಅನ್ ಆರ್ಟಿಸ್ಟ್, ಒಂದು ಆರ್ಟಿಸ್ಟ್ನ ಅಷ್ಟು ಡೆಡಿಕೇಟೆಡ್ ಆಗಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅವ್ರಿಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬೆಳೀಲಿ ಅಂತ ಕೇಳ್ಕೊತೀನಿ. ಆಶಿಕಾ ಲುಕ್ಸ್ ಬ್ಯೂಟಿಫುಲ್. ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತು ನಮ್ಗೆ ಆಲ್ರೆಡಿ. ಪ್ರತಿಯೊಂದು ಚಾಪ್ಟರಲ್ಲೂ ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ದಾರೆ. ಅಷ್ಟು ನೀಟಾಗಿ ಆ ಪಾತ್ರನ ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿರೋ ಥರ ಕಾಣಿಸುತ್ತೆ ಚಿತ್ರದಲ್ಲಿ. ಆ್ಯಂಡ್ ಬೇರೆ ಪಾತ್ರಗಳು ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಿಶನ್ ಹ್ಯಾಸ್ ಆ್ಯಕ್ಚುಲಿ ಔಟ್ಗ್ರೋನ್ ಮೈ ಥಿಂಕಿಂಗ್. ನಾನು ಆ್ಯಕ್ಚುಲಿ ಅವ್ನು ಅಷ್ಟು ಸೀರಿಯಸ್ ಆಗಿ ಅನ್ಕೊಳ್ಳೋದೇ ಇಲ್ಲ, ಬಟ್ ಅಷ್ಟು ಸೀರಿಯಸ್ ಪಾತ್ರ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಇನ್ ಕ್ಲೈಮ್ಯಾಕ್ಸ್ ಇಸ್ ಸ್ಕಿಲ್ಡ್ ಇಟ್, ಹಿ ಲುಕ್ಸ್ ಡ್ಯಾಮ್ ಗುಡ್. ಆ್ಯಂಡ್ ಸಿನಿಮಾ ಪ್ರೊಡ್ಯೂಸರ್ಸ್ಗೆ ತುಂಬ ಒಳ್ಳೇದಾಗಲಿ. ಎಲ್ಲರೂ ಬಂದು ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. In fact, beautiful performance. I think ಸಾಕಷ್ಟು ಇಮೋಷ್ನಲ್ ಎಪಿಸೋಡ್ಸ್ ಇತ್ತು. ರಿಯಲಿ ಲೈಕ್ ಅಂದರೆ ಆ ಒಂದು ಇಮೋಷ್ನಲ್ ಎಪಿಸೋಡ್ಸಲ್ಲಿ ಕ್ಯಾರಿ ಮಾಡೋದಿದೆಯಲ್ಲ, ಬ್ಯೂಟಿ ವಿತ್ ಬ್ರೈನ್ಸ್ ಇರೋದು ಬಹಳ ಕಡಿಮೆ ನೀವು ನೋಡೋ ಹಾಗೆ ಸ್ಕ್ರೀನ್ ಮೇಲೆ. ಆ್ಯಂಡ್ ಐ ಥಿಂಕ್ ದಟ್ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ರಿಯಲಿ ಔಟ್ಸ್ಟ್ಯಾಂಡಿಂಗ್. ನನಗೆ ಭಾಳ ಖುಷಿ ಕೊಡ್ತಾ ಇದೆ. 2 ಕ್ಯಾರೆಕ್ಟರ್ ಇಟ್ಕೊಂಡು ಇಡೀ ಸಿನಿಮಾ ಮಾಡೋದು ಬಹಳ ಕಷ್ಟದ ಕೆಲಸ. ಆ್ಯಂಡ್ ಅದು 4 ಶೇಡ್ಸ್ ಇದ್ದಾಗ ಇಟ್ಸ್ ಆಲ್ವೇಸ್ ಚಾಲೆಂಜಿಂಗ್ ಫಾರ್ ದಿ ಆ್ಯಕ್ಟರ್ ಆಲ್ಸೋ. ಆ್ಯಂಡ್ ಸಿಂಪಲ್ ಸುನಿ ಸರ್ ಆ್ಯಕ್ಚುಲಿ ಕಾಸ್ಟ್ ಮಾಡಿದಾಗಲೇ ಹಿಲ್ ಬಿ ವೆರಿ ಕನ್ವಿನ್ಸಿಂಗ್ ದಟ್ ಓಕೆ ಇವ್ರನ್ನ ಕಾಸ್ಟ್ ಮಾಡಿದ್ರೆ ಅಲ್ಲಿ ಬಿ ಸಾರ್ಟೆಡ್ ಅಂತ. ಆ್ಯಂಡ್ ಅದನ್ನು ಡೆಲಿವರ್ ಮಾಡೋದಕ್ಕೆ ರಿಯಲಿ ಇಂಪ್ರೆಸ್ಡ್. ಥ್ಯಾಂಕ್ ಯು.